ಸೇವೆಗಳು ಸರ್ವಿಸ್ ಆಟ್ ಪೊಲೀಸ್ ಸ್ಟೇಷನ್ ಎಲ್ಲ ಸಂಸ್ಥೆಯು ಅಪರಾಧಗಳ ನೋಂದಣಿ ಪ್ರಥಮ ವರ್ತಮಾನ ವರದಿ ಒಂದು ಪ್ರತಿಯನ್ನು ದೂರದಾರಿಗೆ ಉಚಿತವಾಗಿ ನೀಡಲಾಗುತ್ತದೆ. ಘಟನೆ ಘಟಿಸಿದ ಪೊಲೀಸ್ ಠಾಣಾ ಹದ್ದಿಯಲ್ಲಿ ದೂರನ್ನು ಕಡ್ಡಾಯವಾಗಿ ದಾಖಲಿಸಲಾಗುತ್ತದೆ. ಅದಲ್ಲದೆ ದೂರನ್ನು ಯಾವುದೇ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಬಹುದು. ಸರಹದ್ದಿನ ಕಾರಣದಿಂದ ಪ್ರಕರಣ ದಾಖಲಿಸಲು ನಿರಾಕರಿಸುವಂತಿಲ್ಲ. ಆದರೆ ಸರಹದ್ದಿನ ಠಾಣೆಗೆ ಪ್ರಕರಣದ ವರ್ಗಾವಣೆಗೆ ಅಸಭ್ಯೆಯು ಲಘು ಪ್ರಕರಣಗಳು ಅರ್ಜಿಗಳು ಇತ್ಯಾದಿಗಳಿಗೆ ಸ್ವೀಕೃತಿಯನ್ನು ಫಾರ್ಮ್ 76ನೇ ಏನ ಮೂಲಕ ನೀಡಲಾಗುವುದು. ಕೃತ್ಯ ನಡೆದ ಸ್ಥಳಕ್ಕೆ ಭೇಟಿ ಸೇರಿದಂತೆ ದಾಖಲಾದ ಪ್ರಕರಣಗಳ ತನಿಖೆ ನಡೆಸಲಾಗುವುದು. ಪೊಲೀಸ್ ಮತ್ತು ಸಾರ್ವಜನಿಕರ ಸಂಪರ್ಕ ನಾಗರಿಕ ರೀತಿಯ ಸಭೆ, ಶಾಂತಿ ಸಭೆ, ಮಹಲ್ಲಾ ಸಮಿತಿ ಸಭೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಬಗ್ಗೆ ಪ್ರದೇಶಗಳಿಗೆ ಭೇಟಿ, ಸಾರ್ವಜನಿಕ ಉಪಯೋಗಿಸುವ ಅನುಮತಿಯನ್ನು ಆಯಾ ವ್ಯಾಪ್ತಿ ಪೊಲೀಸ್ ಠಾಣೆಯಲ್ಲಿ ನೀಡಲಾಗುವುದು. ಠಾಣೆಗಳಲ್ಲಿ ಸೌಜನ್ಯ ಶಿಷ್ಟಾಚಾರ ಪಾಲಿಸಲಾಗುವುದು. ಇವರು ಸೂಕ್ಷ್ಮವಾಗಿ ಮತ್ತು ಸಹಾಯವನ್ನು ನೀಡಲಾಗುವುದು. ಕುಳಿತುಕೊಳ್ಳಲು ಆಸನ, ಕುಡಿಯುವ ನೀರು ಮತ್ತು ಶೌಚಾಲಯದ ವ್ಯವಸ್ಥೆ ಇರುತ್ತದೆ. ಠಾಣಾಧಿಕಾರಿ ಅಥವಾ ಉಸ್ತುವಾರಿ ಅಧಿಕಾರಿಯೊಂದಿಗೆ ಭೇಟಿ, ಠಾಣಾಧಿಕಾರಿ, ಪೊಲೀಸ್ ನಿರೀಕ್ಷಕರು ಅಥವಾ ಪೊಲೀಸ್ ನಿರೀಕ್ಷಕರು ಆಗಿರುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ದರ್ಜೆಗಿಂತ ಕಡಿಮೆಯಿಲ್ಲದ ಹಿರಿಯ ಅಧಿಕಾರ ಠಾಣೆಯ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತಾರೆ. ಇಂದಿನ ಸಚೇತನ ಚಟುವಟಿಕೆ ಪೊಲೀಸ್ ಸ್ಟೇಷನ್. ಈ ಪೊಲೀಸ್ ಸ್ಟೇಷನ್ ಕುರಿತು ಮಾಹಿತಿಯನ್ನು ಪ್ರಸ್ತುತಪಡಿಸಿರುವಂಥ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಪೊಲೀಸ್ ಸ್ಟೇಷನ್ ಎಂಬುದು ಅಲ್ಲಿ ಕಾರ್ಯನಿರ್ವಹಿಸುವಂಥವ್ರು ಯಾರಪ್ಪ ಅಂತಂದರೆ ಪೊಲೀಸ್ ಅಧಿಕಾರಿ ವರ್ಗದವರು ಇರ್ತಾರೆ. ಅವರ ಪ್ರಮುಖವಾದಂಥ ಕಾರ್ಯ ಏನಪ್ಪ ಅಂದರೆ ಜನರಿಗೆ ರಕ್ಷಣೆ ನೀಡುವುದರ ಜೊತೆಗೆ ಸಮಾಜದಲ್ಲಿ ಅಪರಾಧಗಳಾಗದಂತೆ ತಡೆಯುವುದು ಹಾಗೂ ಕಳ್ಳತನವಾಗದಂತೆ ತಡೆಯುವುದು, ಜೊತೆಗೆ ಕಳ್ಳತನವಾದಾಗ ಅದನ್ನು ಪತ್ತೆ ಹಚ್ಚುವುದು, ಅಪರಾಧಗಳನ್ನು ಪತ್ತೆ ಹಚ್ಚುವುದು ಮತ್ತು ಕಳ್ಳತನವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಏನಪ್ಪ ಅಂತಂದರೆ ಈ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಕಾರ್ಯನಿರ್ವಹಿಸುವಂತಹ ಸಿಬ್ಬಂದಿ ವರ್ಗದವರು ಏನಪ್ಪ ಅಂತಂದರೆ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಕಳ್ಳತನ ಆಗಿತ್ತು ಇಲ್ಲಿ, ಎಲ್ಲೇ ಗಂಗಪ್ಪಯ್ಯನ ಗುಡಿ ಹತ್ರ, ಹೌದಲ್ವಾ? ಮೂರ್ತಿ ಕಳ್ಳತನ ಆಗಿತ್ತು, ಹೌದಾ? ನಿನ್ನೆ ತಾನೇ ಏನಪ್ಪ ಅಂದರೆ ಅವ್ರ ಶಿಕಾರ ಗೊತ್ತಾಗ್ಯದ, ಅದು ಪೇಪರ್ಗೆ ಬಂದದ ಇವತ್ತು ನೋಡಿ. ಈ ರೀತಿಯಾಗಿ ಕಳ್ಳರನ್ನ ಏನಪ್ಪ ಅಂದರೆ ಪತ್ತೆ ಹಚ್ಚುವಂತಹ ಈ ಒಂದು ಅಧಿಕಾರಿ ವರ್ಗದವರು ಇರುವಂತಹ ಒಂದು ಸ್ಥಳ ಯಾವುದಪ್ಪ ಅಂದರೆ ಇವತ್ತು ತಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತಹ ಸಚೇತನ ಚಟುವಟಿಕೆಯ ವಿಷಯ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾ ಇದ್ದಾರೆ. ಅವ್ರು ಏನಪ್ಪ ಅಂದರೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇತ್ತೀಚೆಗೆ ಏನಪ್ಪ ಅಂದ್ರೆ ನಿನ್ನೆ ತಾನೇ ಅವ್ರಿಗೆ ಏನಪ್ಪ ಅಂದರೆ ಕ್ಯಾಪನ್ನು ಬದಲಾವಣೆ ಮಾಡ್ತೀವಿ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ, ಹೌದಲ್ಲ? ಅವ್ರ ಕ್ಯಾಪ್ ಬೇರೆ ಟೈಪ್ ಇತ್ತು, ಈಗ ನೀಲಿ ಬಣ್ಣದ ಟೊಪ್ಪಿಗೆಯನ್ನು ಏನಪ್ಪ ಅಂದ್ರೆ ಅವ್ರು ಕೊಟ್ಟಿದ್ದಾರೆ. ನಿನ್ನೆ ತಾನೇ ಬದಲಾವಣೆ ಆಯಿತು ಅವರಿಗೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ಇನ್ನೊಂದು ವಿಶೇಷವಾದ ಯೋಜನೆ ಜಾರಿ ತಂದಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ, ಜನಸ್ನೇಹಿ ಪೊಲೀಸ್ ಅಂತ. ಈ ಜನಸ್ನೇಹಿ ಪೊಲೀಸ್ದವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಮನೆ ಮನೆಗೆ ಹೋಗಿ ನಿಮ್ದು ಏನಾದರೂ ಸಮಸ್ಯೆಗಳಿದಾವ ಅಂತ ಕೇಳ್ತಾ ಇದ್ದಾರೆ. ಮನೆ ಮನೆಗೆ ಹೋಗ್ತಾರೆ, ಇನ್ನು ಮುಂದೊಂದು ದಿನ ಬರ್ಬೋದು ಇಲ್ಲಿಗೆ, ನಿಮ್ಮ ಮನೆಗೆ ಏನಾದರೂ ಸಮಸ್ಯೆ ಇದಾವ, ಯಾರಾದರೂ ಅಕ್ಕಪಕ್ಕದವ್ರದ ಏನಾದರೂ ತೊಂದರೆ ಇದೆಯಾ, ಎಲ್ಲ ಸಮಸ್ಯೆಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಅವ್ರು ಕೇಳಿಕೊಂಡು ಹೋಗಿ ಅವ್ರು ಜನಸ್ನೇಹಿ ಪೊಲೀಸ್, ಕರ್ನಾಟಕ ಪೊಲೀಸ್ ಅನ್ನೋದು ಜನಸ್ನೇಹಿ ಪೊಲೀಸ್ ಎಂಬುದನ್ನು ಏನಪ್ಪ ಅಂತಂದರೆ ಈ ಒಂದು ಯೋಜನೆಗಳ ಮೂಲಕ ತಮ್ಮ ಮುಂದೆ ಏನಪ್ಪ ಅಂತಂದರೆ ತೆಗೆದಿಡ್ತಾ ಇದ್ದಾರೆ. ಜೊತೆಗೆ ಯಾವುದೇ ರೀತಿಯಂಥ ಸಮಸ್ಯೆಗಳಾಗದಂತೆ, ಅಪರಾಧಗಳಾಗದಂತೆ ಏನಪ್ಪ ಅಂತಂದರೆ ಆಗದಂತೆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಅವ್ರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೆ ನಾವು ಏನಪ್ಪ ಅಂದ್ರೆ ಸಹಕಾರವನ್ನು ಕೊಡಬೇಕು. ಮುಂಚೆ ಏನಪ್ಪ ಅಂದ್ರೆ ಪೊಲೀಸರು ಬಂದರೆ ನಾವು ಚಿಕ್ಕವರಿದ್ದಾಗ ಓಡೋಡಿ ಹೋಗಿಬಿಡ್ತಿದ್ವಿ, ಪೊಲೀಸರು ಬಂದಾರಪ್ಪ ಅಂತೇಳಿ. ಆದರೆ ಇತ್ತೀಚೆಗೆ ಆಗಿಲ್ಲ, ಆಗಿದೇನ ಇಲ್ಲಲ್ಲ? ಅವ್ರು ಬಂದರೂ ಸಹಿತ ಏನು ಮಾಡ್ತಾರಪ್ಪ ಅಂತಂದರೆ ಪೊಲೀಸರು ಬಂದಾರ ಅಂತ ಸುಮ್ಮನೆ ಬಿಡ್ತಾರೆ. ಅಂದರೆ ಜನಸ್ನೇಹಿ ಆಗಿದೆ ಇತ್ತೀಚೆಗೆ ಪೊಲೀಸ್ ಇಲಾಖೆ. ಓಕೆ, ಮತ್ತೆ ಪ್ರಸ್ತುತಪಡಿಸುವಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.